ग्रीन मॉर्निंग दोस्तों, स्वागत है आपका अपने ग्रीन प्लैनेट के यूट्यूब चैनल पर। नई वीडियोस के नोटिफिकेशन के लिए सब्सक्राइब बटन और बेल आइकन को दबाना ना भूलें। ಗ್ರೀನ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ನಾವು ನಾಗಪತಿ ತಿಮ್ಮಯ್ಯ ಹೆಗಡೆಯವರ ಒಂದು ಅಡಿಕೆ ತೋಟದಲ್ಲಿದ್ದೀವಿ. ನಮಸ್ತೆ ನಾಗಪತಿ ತಿಮ್ಮಯ್ಯ ಹೆಗಡೆ ಅವರೇ. ನಮಸ್ಕಾರ. ನಮಸ್ತೆ ಸರ್. ನಿಮ್ದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ನಮ್ದು ಶಿರ್ಸಿ ತಾಲೂಕು, ದುಗೋಳ ಗ್ರಾಮ, ಕಾರವಾರ ಡಿಸ್ಟ್ರಿಕ್ಟ್. ಕಾರವಾರ ಡಿಸ್ಟ್ರಿಕ್ಟ್. ಸರ್, ನಿಮ್ಮ ತೋಟದಲ್ಲಿ ಏನೆಲ್ಲ ಬೆಳೆಗಳಿದೆ? ನಮ್ದು ಅಡಿಕೆ ಮತ್ತು ಮೆಣಸು. ಅಡಿಕೆ, ಮೆಣಸು, ಕಬ್ಬು 3 ಬೆಳೆ ಇದೆ. ಅಡಿಕೆ ಇದೆ, ಕಾಳುಮೆಣಸು ಇದೆ, ಮತ್ತೆ ಕಬ್ಬು ಇದೆ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ಹೆಗಡೆ ಅವರೇ? ಒಂದು 30 ವರ್ಷ ಆಯ್ತು. 30 ವರ್ಷದಿಂದ ಕೃಷಿಯಲ್ಲಿ ಇದ್ದೀರಾ. ಓಕೆ, ಸರಿ. ಈಗ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀರಾ? 7ನೇ ವರ್ಷ ಆಯ್ತು. 7ನೇ ವರ್ಷ. ಯಾಕೆ ತುಂಬಾ ಜನ ರೈತರು ನಾರ್ಮಲಿ ಏನಂದ್ರೆ ಈ ವರ್ಷ ಪ್ರತಿ ವರ್ಷ ಬೇರೆ 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 ಗೊಬ್ಬರಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ. ಬಟ್ ನೀವು 7 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಯಾಕೆ ಬಳಕೆ ಮಾಡ್ತಾ ಇದ್ದೀರಾ? ಇಲ್ಲ, ನನಗೆ ಫಸ್ಟ್ ನಮ್ಮ ಅಳಿಯ ಇದನ್ನ ಪರಿಚಯ ಮಾಡಿಸಿದ್ದು ಈ ಔಷಧಿನ, ಗ್ರೀನ್ ಪ್ಲಾನೆಟ್ ಗೊಬ್ಬರಗಳನ್ನ. ಓಕೆ, ಅವ್ರು ಹೇಳಿದ್ದೆ ಹಾಗೆ. ಒಂದು 3 ವರ್ಷ ಆದ್ರೂ ಇದಕ್ಕೊಂದು ರಿಸಲ್ಟ್ ಬರ್ಲಿಕ್ಕೆ ಟ್ರೈ ಮಾಡಿ ನೋಡು. ನಿನಗೆ ಆಮೇಲೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಬಿಟ್ಟೇ ಬಿಡು ಅಂತ ಹೇಳಿದ್ರು. ಅದಕ್ಕೆ ನಾನು 3 ವರ್ಷ ನೋಡಿದೆ. ನನಗೆ ಅಡ್ಡಿಲ್ಲ ಅನಿಸ್ತು. ಅಡ್ಡಿಲ್ಲ. ಹೌದು, ನಾನು ಅದು ಏನೆಲ್ಲ ಬದಲಾವಣೆಗಳು ಕಾಣ್ತು ನಿಮ್ಗೆ ತೋಟದಲ್ಲಿ? ಮತ್ತೆ ಈ ಕೊಂತ ಅಂತೀವಿ ನಾವು, ಇದಕ್ಕೆ ಕೊಂತ ಅಂತೀವಿ. ಆ ಕೊಂತ ನೋಡಿದ ಕೂಡ ಗೊತ್ತಾಗ್ಬಿಡುತ್ತೆ. ತೋಟ ಹೋದ್ಕೊಳ್ಳೆ ಇದು ವಾಗತಿದ್ದು ತೋಟನೋ ಅಲ್ವೋ ಅಂತ. ಆ ಕೊಂತ ನೋಡಿದ ಕೂಡ ಗೊತ್ತಾಗ್ಬಿಡುತ್ತೆ. ಮತ್ತೆ ಆ ಬಂದೋದು ಬೆಳವಣಿಗೆ ಆ ಕೊಂತದ ಮೇಲೆ ನಿಂತಿರುತ್ತೆ. ಸರಿ. ನಿಮ್ ಕೆಲವು ತೋಟ ನೋಡಿ, ಕೆಲವು ಅಡಿಕೆ ಮರ ಎಲ್ಲ ಹಿಂಗಿರುತ್ತೆ. ಹೌದೌದು, ತಾಕತ್ತಿರಲ್ಲ. ಅಲ್ಲಿ ನಾನು ಮತ್ತೆ ರಾಸಾಯನಿಕ ಅಂತೂ ಇಲ್ಲಿ ಉಪಯೋಗಿಸಿದ್ರೆ 7ನೇ ವರ್ಷ ಆಯ್ತು. 7ನೇ ವರ್ಷದಿಂದ ಏನು ಬಳಕೆ ಮಾಡಿಲ್ಲ. ನಿಮ್ಮ ತೋಟಕ್ಕೆ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಏನೇನ್ ಬಳಕೆ ಮಾಡ್ತೀರಾ? ನಾನು ನೈಟ್ರೋಕಿಂಗು, ಬ್ಲೂಮು ಮತ್ತೆ ಗ್ರೋ. ಓಕೆ, ಅದು ಗ್ರಾನ್ಯುಯಲ್ ಅಲ್ಲಿ ಏನೇನು ಬಳಕೆ ಮಾಡ್ತೀರಾ? ಭೂಮಿ ಪವರು ಮತ್ತೆ ನಿಮ್ಮ ಪೊಟ್ಯಾಶು ಮತ್ತೆ ಇದು ಪ್ರಾಮು, ಭೂಮಿ ಪವರು, ಪೊಟ್ಯಾಶು ಇದೆಲ್ಲ ಬಳಕೆ ಮಾಡ್ತೀರಾ? ಓಕೆ, ವರ್ಷಕ್ಕೆ ಎಷ್ಟು ಸಲ? ನಾನು ಈ ಲಿಕ್ವಿಡ್ ಅನ್ನ 3 ಸಲ ಕೊಡ್ತೀನಿ. 4 ತಿಂಗಳಿಗೆ ಒಂದ್ಸಲ ಕೊಡ್ತೀನಿ. 4 ತಿಂಗಳಿಗೊಮ್ಮೆ ಕೊಡ್ತೀರಾ? ಗ್ರಾನ್ಯುಯಲ್ ಎಷ್ಟು ಸಲ ಕೊಡ್ತೀರಾ? ಗ್ರಾನ್ಯುಯಲ್ ಒಂದೇ ಸಲ. ವರ್ಷಕ್ಕೊಂದ್ಸಲ ಕೊಡ್ತೀರಾ? ಲಿಕ್ವಿಡ್ ಮಾತ್ರ 3 ತಿಂಗಳು, 4 ತಿಂಗಳಿಗೆ 3 ಸಲ ಕೊಡ್ತೀರಾ? ಓಕೆ, ಕಬ್ಬಿಗೆ ಏನೇನು ಬಳಕೆ ಮಾಡ್ತೀರಾ? ಕಬ್ಬಿಗೆ ಗ್ರೋ ಮತ್ತು ನೈಟ್ರೋಕಿಂಗು ಹೋಯ್ತೀನಿ. ಲಿಕ್ವಿಡ್ ಮಾಡಿ ಹೋಯ್ತೀನಿ. 2 ಸಲ ಸ್ಪ್ರೇ ಕೊಡ್ತೀನಿ. 2 ಸಲ ಕೊಡ್ತೀರಾ ಗ್ರೋತ್ ಡೆವಲಪ್ಮೆಂಟ್ಸ್ಗೆ. ಮತ್ತೆ ಏನಾದ್ರು ರೋಗ ಬಂದ್ರೆ ನೀಮ್ ಆಯಿಲ್ ಗಮ್ಮು ಹಾಕಿ ಸ್ಪ್ರೇ ಮಾಡ್ತೀನಿ. ಸ್ಪೆಡಾಲ್ 90 ಮತ್ತೆ ನೀಮ್ ಆಯಿಲ್ ನ ಬಳಕೆ ಮಾಡಿ ಸ್ಪ್ರೇ ಮಾಡ್ತೀನಿ. ಹೌದು, ತುಂಬಾ ಚೆನ್ನಾಗಿದೆ. ಗೊಬ್ಬರ, ಕಾಳು ಗೊಬ್ಬರ ನಿಮ್ದು ಇದೆಯಲ್ಲ, ಗ್ರಾನ್ಯುಲ್, ಪ್ರಾಮು, ಪೊಟ್ಯಾಶು ಮತ್ತೆ ಭೂಮಿ ಪವರು 2 ಸಲ ಕೊಡ್ತೀನಿ. 2 ಸಲ ಕೊಡ್ತೀರಾ? ಈಗ 11 ತಿಂಗಳ ಕಟಿಂಗ್ ಅಲ್ಲಿ 2 ಸಲ ಗ್ರಾನ್ಯುಲ್ ಕೊಡ್ತೀರಾ? ಓವರ್ ಆಲ್ ಬೇರೆ ರೈತರಿಗೆ ಈಗ ರಾಸಾಯನಿಕ ಬಳಕೆ ಮಾಡದೆ ನಾವು ತೋಟ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ರೈತರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಹೆಗ್ಡೆ ಅವ್ರೆ? ಅಂತೀನಿ, ಅವ್ರು ನಮ್ ತೋಟಕ್ಕೆ ಬಂದ್ರೆ ನಾನು ಹೇಳ್ತೀನಿ. ನಿಮ್ ತೋಟಕ್ಕೆ ಬಂದ್ರೆ ಹೇಳ್ಬೋದು ಹೆಂಗಿದೆ ಏನು ಅಂತ. ನಿಮ್ ತೋಟ ಬಂದು ನೋಡ್ಬೋದು. ಅದ್ಭುತವಾದಂತ ಅಡಿಕೆ ಇದೆ, ಕಾಳುಮೆಣಸು ಇದೆ, ಕಬ್ಬು ಇದೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು.